2 ಎಕರೆ 12 ಗುಂಟೆ ನಾನು ಅರ್ಕಾಸನ್ನ ಸೀತಾಫಲ ಮಾಡಿದ್ದೀನಿ. ಹಚ್ಚಿದ 3ನೇ ವರ್ಷಕ್ಕೆ ಫಸ್ಟ್ ಬೆಳೆ ಬರ್ತದ. ಕಟಿಂಗ್ ಮಾಡಿದಂಥ ಹಣ್ಣು ಇದು. ನಂತರ ನಾವು ಆ್ಯಪಲ್ ಬಾಕ್ಸ್ನಲ್ಲಿ ಇದನ್ನು 20 kg ಬಾಕ್ಸ್ ಮಾಡಿ ಬೆಂಗಳೂರಿಗೆ ಕಳಿಸ್ತಾ ಇದ್ದೀವಿ. ಈಗ ಇದು 2 ದಿವಸ ತಾಳತಂತಕೋರಿ, ಇದು 15-20 ದಿವಸ ತಾಳ. ಈ ಸೈಜ್ ಹಣ್ಣು ಅಂತೂ 4 ಜನ ತಿಂತೀವಿ. ಒಂದು ಹಣ್ಣು ಅದು ಒಬ್ಬರಿಗೆ ತಿನ್ನಕ್ಕಾಗಲ್ಲ, ಅಷ್ಟು ಸ್ವೀಟ್ ಇರ್ತದ. ಬೀಜ ಕಮ್ಮಿ ತುಂಬ. ಇದರಲ್ಲಿ ಪ್ಲಪ್ ಜಾಸ್ತಿ ಮತ್ತು ಚಮಚದಲ್ಲೇ ತಿನ್ಬೋದು ಇದನ್ನ. ಇದರಲ್ಲಿ ಆಯುರ್ವೇದಿಕ ಗುಣಗಳೇ ಜಾಸ್ತಿ ಇದೆ. ಆದರೆ ಜನಕ್ಕೆ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ. ಈ ಹಣ್ಣು ಅಂತ ಅಮೃತ ಇರ್ತದೆ. ಇದೆ ವರ್ಷದಾಗ 6 ತಿಂಗಳ ಕೆಲಸ ಇದ್ರದ್ದು. ಇದು ಕಡ್ಡಿ ಬೆಳೆದಿದೆ. ಈಗ ನೆಕ್ಸ್ಟ್ ಇಲ್ಲಿ ಕಟ್ ಮಾಡ್ತೀವಿ. ಈ ಥರ ನೊಣ ಥರ ಇರ್ತದೆ ಇದು. ಇದರಲ್ಲಿ ತುಂಬ ಡೇಂಜರ್ ಹುಳ ಇದು. ಈಗ 165 ರೂಪಾಯಿ ಮಾರಿದೆ. ಈಗ ನಂದು 2 ಸಲ ಕಳಿಸಿದ್ದು. ಆದಾಯ ಅಂದ್ರೆ ಈಗ 6 ಟನ್ ಆದರೆ 9 ಲಕ್ಷ ಮ್ಯಾಗ ಆಗತ್ತೆ ರೀ. 160 ನೆಟ್ ಪೇಮೆಂಟ್ ಕೊಡ್ತಾರೆ ಅವರು. ಏನು ಕಮಿಷನ್ ಇಲ್ಲ, ಏನಿಲ್ಲ. ನಾನು ಶಿವಯೋಗಿ ನಿಂಗಪ್ಪ ಮೂಡ್ಗಿ, ಅಂಚೆ ಕನ್ನೊಳ್ಳಿ, ತಾಲೂಕು ಸಿಂದಗಿ, ಜಿಲ್ಲೆ ಬಿಜಾಪುರ. ಇದು ನಮ್ಮದು ಒಟ್ಟು 4 ಎಕರೆ ಇದೆ. ಅದರಲ್ಲಿ 2 ಎಕರೆ 12 ಗುಂಟೆ ನಾನು ಅರ್ಕಾಸನ್ನ ಸೀತಾಫಲ ಮಾಡಿದ್ದೀನಿ. ಹಚ್ಚಿದ 3ನೇ ವರ್ಷಕ್ಕೆ ಫಸ್ಟ್ ಬೆಳೆ ಬರ್ತದ. ಹೋದ ಸಲ ಸ್ವಲ್ಪ ಹವಾಮಾನ ವೈಪರೀತ್ಯದಿಂದ ಫಸಲು ಬರಲಿಲ್ಲ. ಈ ವರ್ಷ ಚೆನ್ನಾಗಿ ಬಂದಿದೆ. ನಾ ಮುಂಚೆ 2000ರಿಂದ 2005 ತಾಲೂಕ್ ಪಂಚಾಯತಿ ಸದಸ್ಯ, ಕನ್ನೊಳ್ಳಿ ಮತಕ್ಷೇತ್ರ, ಸಿಂದಗಿ ತಾಲೂಕ್ ಪಂಚಾಯತಿ. ಸೊ ಆದರೂ ಕೃಷಿಯಲ್ಲಿ ತುಂಬ ತೊಡಸ್ಕೊಂಡಿದ್ದೀರಾ? ಹಾಂ, ತೊಡಸ್ಕೊಂಡು. ಸೊ ಇಲ್ಲಿ ಬಂದು ಏನಿದೆ ಅಣ್ಣ ಇದು? ಇದೇ ಕಟಿಂಗ್ ಮಾಡಿದಂಥ ಈಗ ಮಾರ್ಕೆಟ್ಗೆ ಕಳಿಸ್ತಾ ಇದ್ದೀವಿ. ಇದು ಹಣ್ಣು ಇದು ಮಾರ್ಕೆಟ್ಗೆ ಹೋಗ್ತಕ್ಕಂಥ ಕಟಿಂಗ್ ಮಾಡಿದಂಥ ಹಣ್ಣು ಇದು. ನಂತರ ನಾವು ಆ್ಯಪಲ್ ಬಾಕ್ಸಿನಲ್ಲಿ ಇದನ್ನು 20 kg ಬಾಕ್ಸ್ ಮಾಡಿ ಬೆಂಗಳೂರಿಗೆ ಕಳಿಸ್ತಾ ಇದ್ದೀವಿ. ವಾರದಲ್ಲಿ 3 ಸಲ. ಓಕೆ, ಇದು ಬಂದು ಎಲ್ಲೆಲ್ಲಿ ಹೋಗುತ್ತಣ್ಣ ಇದು? ಅದು ಮುಂದೆ ಕೇರಳಕ್ಕೆ ಕಳಿಸ್ತಾರೆ ಅವರು. ಇದು ಸ್ಥಳೀಯವಾಗಿ ಮಾರ್ತಕ್ಕಂಥ ಹಣ್ಣಲ್ಲ. ಇದು ಸ್ಥಳೀಯವಾಗಿ ಯಾರೂ ಖರೀದಿ ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ತಿಳುವಳಿಕೆ ಇಲ್ಲ. ಇದು ಬೀಜ ಕಮ್ಮಿ, ಇದರಲ್ಲಿ ಪ್ಲಪ್ ಜಾಸ್ತಿ ಮತ್ತು ಚಮಚದಲ್ಲೇ ತಿನ್ಬೋದು ಇದನ್ನು. ಇದರಲ್ಲಿ ಆಯುರ್ವೇದಿಕ ಗುಣಗಳೇ ಜಾಸ್ತಿ ಇದೆ. ಆದರೆ ಜನಕ್ಕೆ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ. ಈ ಹಣ್ಣು ಅಂಥ ಅಮೃತ ಇದೆ. ಇದರಲ್ಲಿ ಒಳ್ಳೆ ಆಯುರ್ವೇದಿಕ ಗುಣ ಇರ್ತಕ್ಕಂಥ ಹಣ್ಣು ಇದು. ಇದನ್ನು ಅಂತಾರಾಷ್ಟ್ರೀಯ ಈಗ ನಮ್ಮದು ಕೇರಳ, ತಮಿಳುನಾಡು ಎಲ್ಲಿ ಸಮುದ್ರ ದಂಡೆ ಇದೆ ಆ ಕಡೆ ಎಲ್ಲ ಜಾಸ್ತಿ ಇದನ್ನು ಬಳಸ್ತಾರೆ. ಬೆಂಗಳೂರಲ್ಲಿ ಮಾಲ್ಗಳಲ್ಲಿ ಮಾರಾಟ ಮಾಡ್ತಾರೆ. ಕೇವಲ ಮನೆಗಳೇ ತಲುಪಿಸ್ತಾರೆ. ಮಾರ್ಕೆಟ್ನಲ್ಲಿ ಇದು KG ಗಟ್ಟಲೆ ರಸ್ತೆಯಲ್ಲಿ ಮಾರ್ತಕ್ಕಂಥ ಹಣ್ಣಲ್ಲಿ ಇದು. ಈ ಸೈಜ್ ಹಣ್ಣು ಅಂತೂ 4 ಜನ ತಿಂತೀವಿ. ಸಿಕ್ಕದೇ ತಿನ್ಬೇಕು. ಒಂದು ಹಣ್ಣು ಅದು ಒಬ್ರಿಗೆ ತಿನ್ನಕ್ಕಾಗಲ್ಲ, ಅಷ್ಟು ಸ್ವೀಟ್ ಇರ್ತದೆ. ಬೀಜ ಕಮ್ಮಿ ತುಂಬ. ಬಂದು ಈ ಕಟಾವು ಎಷ್ಟು ದಿವಸಕ್ಕೆ ಒಂದ್ಸರಿ ಮಾಡ್ತೀರಣ್ಣ? ನಾವು ವಾರದಲ್ಲಿ 3 ಸಲ ಮಾಡ್ತೀವಿ ರೀ. ಇದು ಬಂದು ಯಾರು ತಗೊಂಡು ಹೋಗ್ತಾರೆ ಇಲ್ಲಿ? ಇಲ್ಲ, ನಾವು ಇಲ್ಲಿಂದೇ ಬಸ್ಸಿಗೆ ಕಳಿಸ್ಕೊಡ್ತೀವಿ ರೀ. ಹಾಂ, BRL, ರಾಯಲ್ ಇವು ಟ್ರಾವೆಲ್ಸ್ ಇದೆಯಲ್ಲ, ಅವು ಕಳಿಸ್ತೀವಿ. ಇವತ್ತು ಸರ್ಕಾರಿ KSRTC ಅಮೋಘ ವರ್ಷ ಅಂತ ಇದೆ ಬಸ್, ಆ ಬಸ್ಸಿಗೆ ಕಳಿಸ್ತೀವಿ. ಅವರು ಇಳ್ಕೊತಾರೆ. ನಿಮ್ಗೆ ರೊಕ್ಕ ಅಮೌಂಟ್ ಎಷ್ಟು ದಿನದಾಗ ಕೊಡ್ತಾರೆ? ಇವತ್ತೇ ಕೊಡಂದ್ರೆ ಅವತ್ತೇ ಕೊಡ್ತಾರೆ. ನಾವು ಇಲ್ಲಿ ಕಳಿಸಿದ ಮ್ಯಾಗೆ ದುಡ್ಡಿನ ಏನು ಪರಿಚಯ ಇಲ್ಲ. ಅಲ್ಲಿ ಒಳ್ಳೆ ಏನು ರೇಟ್ ನಡೆದದ್ರಿ? ಈಗ 165 ರೂಪಾಯಿ ಮಾರಿದೆ. ಈಗ ನಂದು 2 ಸಲ ಕಳಿಸಿದ್ದು ಪರ್ KG. ಇವತ್ತಿಂದ ಮತ್ತೆ ಜಾಸ್ತಿ ಆಗ್ಬೋದು. ಈಗ ಎಷ್ಟು ಕೊಟ್ಟಿರಿ ಮಾಲ್ ರೀ? ಈಗ 1 ಟನ್ ಕೊಟ್ಟಿದ್ದೀನಿ. ಈಗ 1 ಟನ್. ಇನ್ನು ಎಷ್ಟು ಇಳುವರಿ ಬರ್ಬೋದು ರೀ ನಿಮ್ಮ? ಒಂದು 5ರಿಂದ 6 ಟನ್ ಆಗ್ಬೋದಂತ. ಈಗ ನೋಡ್ರಿ ಹೆಂಗದಂದ್ರೆ ಹಣ್ಣಿನ ಸೈಜ್ ಈ ಸೈಜ್ ಅದ. ಈಗ ಗಿಡದಾಗ ಅದು 2 ದಿವಸದಾಗ ದಪ್ಪ ಆಯ್ತಂದ್ರೆ ಇಷ್ಟು ದಪ್ಪ ಆಗ್ತದ. ಇದು ಎಷ್ಟು 300 ಗ್ರಾಮ್ ಇಲ್ಲಿ. ಇದು 800 ಗ್ರಾಮ್ ಅದ. ಕವರ್ ನಾವು ನಿಂಬೆ ಹಣ್ಣು ಸೈಜ್ ಇದ್ದಾಗ ಕವರ್ ಹಾಕ್ಬೇಕು. ಇದನ್ನ ಈ ಕವರ್ ಹಾಕಿದ್ರೆ ಇದ್ರಾಗ ಹುಳ ಬರಲ್ಲ. ಮತ್ತು ಈ ಹಣ್ಣಿಗೆ ಎಲ್ಲ ರೀತಿಯಲ್ಲಿ ಸೇಫ್ಟಿ, ಕಲರ್ ಈಗ ಚೇಂಜ್ ಇರುತ್ತೆ ಈ ಥರ. ಹಾಂ, ಈ ಕವರ್ ಹಾಕೋದ್ರಿಂದ. ಸೊ ಈ ವರ್ಷ ಅಣ್ಣ ಚೆನ್ನಾಗಿ ಬಂದಿದೆಯಲ್ವಾ? ತುಂಬ. ಎಷ್ಟು ಒಂದು ಆದಾಯ ಅಂತ ಮಾಡಕ್ಕೆ ಸಾಧ್ಯ ಆಗುತ್ತೆ? ಆದಾಯ ಅಂದ್ರೆ ಈಗ 6 ಟನ್ ಆದರೆ ನನಗೆ 7.5 ಲಕ್ಷ 8 ಲಕ್ಷ ಮೇಲೆ 9 ಲಕ್ಷ ಮ್ಯಾಗ ಆಗತ್ತೆ ರೀ. 160 ನೆಟ್ ಪೇಮೆಂಟ್ ಕೊಡ್ತಾರೆ ಅವರು. ಏನು ಕಮಿಷನ್ ಇಲ್ಲ, ಏನಿಲ್ಲ. ನಾವೇನು ಇಲ್ಲಿ ಏನು ಖರ್ಚು ಮಾಡಿ ಕಳಿಸಿರ್ತೀವಿ ಅಷ್ಟೇ. 6 ಟನ್ ಆದ್ರೆ ಈಗ ನಮಗೆ 10 ಲಕ್ಷ ರೂಪಾಯಿ ಮ್ಯಾಗ ಆಗತ್ತೆ ಪರ್ ಎಕರ್. ಅಲ್ಲ 2 ಎಕರೆ ಕೂಡಿರೋದು. 1 ಎಕರೆ 5 ಲಕ್ಷ 6 ಲಕ್ಷ ಆರಾಮ್ ರೀ. ಮುಂದಿನ ಸಲ ಇನ್ನೂ ಹೆಚ್ಚಿಗೆ. ಯಾಕಂದ್ರೆ ನಮಗೆ ಅನುಭವ ಈ ವರ್ಷ ನಮಗೆ ಜಾಸ್ತಿ ಅನುಭವ ಆಯಿತು. ಇದು ಏನು ಕೊಟ್ಟರೆ ದಪ್ಪ ಆಗತ್ತೆ ಹಣ್ಣು, ಯಾವಾಗ ಕೊಡಬೇಕು, ಇದು ನಮಗೆ ಸ್ವಂತ ಓನ ನಮಗೆ ಪರ್ಫೆಕ್ಟ್ ಆಗದಂಥ ಮಾಹಿತಿ ಬಂದದ. ಮುಂದಿನ ಸಲ ಇದಕ್ಕಿಂತಲೂ ಜಾಸ್ತಿ ಯೂಸ್ ಮಾಡ್ತೀವಿ. ಮತ್ತು ನಾವು ಇದು ಕುರಿ ಗೊಬ್ಬರ ಯೂಸ್ ಮಾಡ್ತೀವಿ. ಅಂದ್ರೆ ಕುರಿಗಳದ್ದು. ಅದ್ರ ಜೊತೆ ಇದೇನು ಕಟಿಂಗ್ ಮಾಡ್ತೀವಲ್ಲ ಎಲ್ಲ ಹಸಿರಲ್ಲಿ. ಹಾಂ, ತಪ್ಪಲದ್ದು ಒಂದು ಗುಜರಾತ್ದಿಂದ ಮಷಿನ್ ತಂದಿದ್ದೀನಿ. ಆ ಮಷಿನ್ದಾಗ ಕಟ್ ಮಾಡಿ ಇದೆಲ್ಲ ಒಳಗಡೆ ಸೇರಿಸಿದ್ದೀನಿ. ಈಗ ಭೂಮಿಗೆ ಹಾಕಿದ್ದೀನಿ. ಇದರಲ್ಲಿ ಇದೆ. ಈಗ ನೆಕ್ಸ್ಟ್ ಈಗ ಮತ್ತೆ ಎಲ್ಲ ಕಟಿಂಗ್ ಮಾಡಿದ್ದೆಲ್ಲ ಭೂಮಿಗೆ ಹಾಕ್ತೀವಿ. ಹಸಿರಲ್ಲೇ ಗೊಬ್ಬರ ಆಗುತ್ತೆ ಸರ್. ಅದು ಮೇನ್. ಒಂದೊಂದು ಎಷ್ಟು ಗ್ರಾಮ್ ಬರುತ್ತೆ ಇದು? ಇದು 950 ತನಕ ಬಂದದ ರೀ. 1 kg ಹತ್ತಿರ? ಹಾಂ, ಹತ್ರ. ಈಗ ಕಟಾವಾಗಿ ಬಂದಿದೆ ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ನಾವು ಈ ಥರ ಸಾಪ್ ಆಗುತ್ತೆ ಸರ್. ಇದು
ಇದು ಇದೆಯಲ್ಲ ಇಲ್ಲ ಕಲರ್ ಆಯಿತು, ಇದು ಪ್ಲೇನ್ ಆಗತ್ತೆ. ಇದು ಈ ಥರ ಇದು ಸ್ವಲ್ಪ ಇದು 15ರಿಂದ 20 ದಿನ ತಾಳತ್ತೆ ಕಟಿಂಗ್ ಆದಮೇಲೆ. ಕಟಿಂಗ್ ಆದ್ಮೇಲೆ ಈಗ ಬೇರೆ ಸೀತಾಫಲ ಎಲ್ಲ 1 ದಿನ 2 ದಿನಕ್ಕೆ ಹಾಳಾಗಿ ಹೋಗುತ್ತೆ. ಇದು ಇಲ್ಲ, ವ್ಯತ್ಯಾಸ ಏನಂದ್ರೆ ಇದಕ್ಕಿಂತಲೂ ಇದು ಜಾಸ್ತಿ ತಾಳ್ತದೆ. ಅಂದ್ರೆ ಇದು ಸಾಪ್ ಆಗ್ತದೆ. ಇದು ಬಾಡಿ ಇದೆಯಲ್ಲ, ಇದು ಬಾಡಿ ತಿನ್ನಾಗತ್ತೆ. ಮತ್ತು ಒಳಗಡೆ ಎಲ್ಲ ಹಣ್ಣು ಆದಂಗೆ ಫುಲ್ ಚಕ್ಕು ಟೈಪ್ ತಿಳಿ ಪೇಪರ್ ಥರ ಬರ್ತಾರೆ. ಇದು ಎಲ್ಲ ಹಾಂ, ಇದನ್ನು ನೀವು ಏನು ಸಕ್ಕರೆ ಗಿಕ್ಕರೆ ಹಾಕಲಾದೆ ಜ್ಯೂಸ್ ಮಾಡಿ ಕುಡಿಬೋದು, ಹಾಲಾಕಿ. ಸರ್ ಮೊದಲು ನೀವು ಬೇರೆದು ಏನು ಮಾಡ್ತಿದ್ದೀರಿ ನೀವು? ಬೇರೆ ಏನಿಲ್ಲ, ಇದೇ ಉಳ್ಳಾಗಡ್ಡಿ ಇದೇ. ಇದು ಯಾಕೆ ಮಾಡ್ಬೇಕಂತ ನಿಮ್ಗೆ ಅನಿಸೈತಿ? ಅಂದ್ರೆ ಇಲ್ಲಿ ನಮ್ಮಲ್ಲಿ ಒಬ್ಬರು ಮಾಡಿದ್ದೀರ ಮೊದಲ ರೈತರು, ಮಾಡೋ ಸಲುವಾಗಿ ಅದನ್ನು ನಾನು ಸ್ವಲ್ಪ ವರ್ಷದಾಗ 6 ತಿಂಗಳು ಕೆಲಸ ಇದ್ರದು. 6 ತಿಂಗಳೆಲ್ಲ ಏನು ಇನ್ನು ಮುಂದೆ ಏನು ಮಾಡೋದಲ್ಲ, ಹಣ್ಣು ತೆಗೆದೇವಲ್ಲ, ಓನ್ಲಿ ಬದುಕಲಿಕ್ಕೆ ಅಷ್ಟೇ ನೀರು ಬಿಡೋದು. ಹಾಂ, ಎಷ್ಟೇ ಇದ್ಬಿಟ್ಟು ಮುಂದಿನ ಕಟಿಂಗ್ ಮಾಡೋತನ ಇದಕ್ಕೆ ನೀರು ಬಿಡೋ ಅವಶ್ಯಕತೆ ಏನಿಲ್ಲ, ಭಾಳ ಕಡಿಮೆ. ಮತ್ತು ನಾವು ಒಳ್ಳೆ ಭಾರಿ ಫಲವತ್ತಾದ ಜಮೀನಲ್ಲಿ ಮಾಡೀವಿ. ಅತ್ಯಂತ ಸುಮಾರು ಜಮೀನಿದ್ರೂ ಇದು ಭಾರಿ ಒಳ್ಳೆಯದು. ಒಂದು ಉಸಕಾಳಿ ಈ ಥರ ಗರಸ ಸಾದಾ ಜಮೀನಲ್ಲಿ ಮಣ್ಣಿನಲ್ಲಿನೂ ಕೂಡ ಇದು ನಮ್ಗಿಂತನೂ ಒಳ್ಳೆ ಬೆಳೆ ಬರ್ತದೆ. ಒಳ್ಳೆ ಬೆಳೆ. ಸರ್ ನೀವು ದಾಳಂಬ್ರಿ ದ್ರಾಕ್ಷಿ ಮಾಡ್ಬೋದಿತ್ತಲ್ಲ ಸರ್, ಅದು ಬಿಟ್ಟು ಇದನ್ನೇ ಯಾಕೆ ಇಲ್ಲ, ನಾವಂದ್ರೆ ಇದು ಒಳ್ಳೆ ಇಳುವರಿ ಬಂದದ. ನಮ್ಮಲ್ಲಿ ನಮ್ಮ ರೈತರೊಬ್ರು ಬೆಳೆದಿದ್ರು. ಒಂದು ಎಕರೆಗೆ ಅವರು 7-8 ಲಕ್ಷ ತೊಗೊಂಡ್ರು. ಒಂದು ಎಕರೆಗೆ? ಹೌದು. ಇಲ್ಲ, ಇದೆ ಹೌದು, ಸೀತಾಫಲ ಅರ್ಕಾಸನ್ನೇ ತೊಗೊಂಡ್ರು ಅವರು. ಅಂದ್ರೆ ಇದು ಈಗ ಅವರು ಅಂದ್ರೆ ಕನಿಷ್ಠ 7-8 ವರ್ಷದಿಂದ ಹಚ್ಚಿದ್ರು ಅವರು. ನಮಗಿಂತ ಮುಂಚೆ ಹಚ್ಚಿದ್ರು ಅವರು. ಗಿಡದಿಂದ ಗಿಡಕ್ಕೆ 12 ಫುಟ್ ರೀ. ಸಾಲಿನಿಂದ ಸಾಲಿಗೆ 15 ಫುಟ. ಒಬ್ರೊಬ್ರು 12 ಅಂದ್ರೆ ಸಾದಾ ಜಮೀನ್ ಇದ್ರ, ಸಾದಾ ಜಮೀನ್ ಇದ್ರೆ 12 ಮಾಡಿದ್ರೆ ತೊಂದರೆ ಇಲ್ಲ. ನೀವು ಸಾದಾ ಜಮೀನಿಗೆ 10 ನಡೀತದ, 10-12 ನಡೀತಾರೆ. ನಮ್ದು ಭಾರಿ ಫಲವತ್ತಾದ ಜಮೀನ್ ಅದ. ಮತ್ತು ಅದರ ಸಲುವಾಗಿ ನಾನು ಈ ಸೈಜ್ ಇಟ್ಟೀನಿ. ಇಲ್ಲೇನು ಅಂತರ ಬೆಳೆ ಅದೇನು ಬೆಳೆದಿಲ್ಲ. ಈ ಸಲ ಇದಕ್ಕೆ ಇದ್ರದ್ದೇ ಎನರ್ಜಿ ಬರ್ತದ, ಇದು ಹಾಕ್ತೀನಿ. ಈಗ ಸಸಿಯನ್ನ ತಂದ ಮೇಲೆ ನಾರ್ಮಲ್ ಆಗಿ ನಾವು ಏನು ಗುದ್ದಲಿಯಿಂದ ಹಡ್ಡಿ ಅದಕ್ಕೆ ಬೇವಿನ ಹಿಂಡಿ ಹಾಕಿ, ಈ ಹಡ್ಡುವಾಗ ಬೇವಿನ ಹಿಂಡಿ ಹಾಕಿವ್ರಿ ನಾವು. ಬೇವಿನ ಹಿಂಡಿ ಹಾಕಿ ಹಚ್ಚಿವಿ ನಾರ್ಮಲ್ ಆಗಿ. ಆ 3 ವರ್ಷ ಏನು ನಾವು ಏನಿಲ್ಲ, ನಾರ್ಮಲ್ ಆಗಿ ಬೆಳೆದವು. ಇದಕ್ಕೇನು ವಿಶೇಷ ಮಾತು ಗೊಬ್ಬರ ಏನಿಲ್ಲ. 3 ವರ್ಷಕ್ಕೆ ನಾನು ತಿಪ್ಪಿ ಗೊಬ್ಬರ ಬಳಸೀನಿ, ಅಂದ್ರೆ ಕುರಿ ಗೊಬ್ಬರ. ನಾವು ಪ್ಯೂರ್ ಕುರಿ ಗೊಬ್ಬರ ಬಳಸೀವಿ. ಈ ನಂತರ ಹಸಿರಲ್ಲಿ ಗೊಬ್ಬರ ಹಾಕ್ತೀವಿ. ಈ ಸಲ ಇಲ್ಲಿ ಈ ಸದ್ದ ಏನು ಹಣ್ಣು ತಕ್ಕೊಂಡ್ಮ್ಯಾಗ ಸಣ್ಣ ಇದು ಸಣ್ಣ ಬಿಸ್ತೀನಿ ಇದಕ್ಕೆ ಸದ್ರಿ ಇಲ್ರಿ. ಹೂ ಬೆಳೆ ಅಲ್ಲ ಅದು ಒಂದು 60 ಡೇಸಲ್ಲಿ ಹೂ ಆಗತ್ತೆ, ಕಾಯಿ ಆಗತ್ತೆ. ಅದನ್ನ ಹೊಳ್ಳಿ ಇಲ್ಲೇ ರೂಟ್ ಹೊಡೆದು ಬಿಡೋದು. ಇವಾಗ ನೀವು ಕೂತಿರಲ್ಲ, ಇಲ್ಲಿ ತಾನೇ ಬೇರೆ ಬಂದದ. ಈಗ ನೆಕ್ಸ್ಟ್ ಇಯರ್ ಇಲ್ಲೆಲ್ಲ ನೀರು ಬಿಡ್ಬೇಕ್ರಿ ನಾ. ಈಗ ಕಡಿಮೆ ಇದು ಜಾಸ್ತಿ ಇಲ್ಲಿ ತಾನು ತಗೋತಲ್ಲ, ಇದಕ್ಕೆಲ್ಲ ಮುಂದಿನ ಸಲ ನೀರು ಬಿಡಬೇಕು. ಅದಕ್ಕೆ ಈ ಸಲ ಏನು ಮಾಡ್ತೀನಿ, ಅದನ್ನು ಇದು ಹಾಕ್ತೀನಿ, ಏನದು ಸಣಬು, ಅಂದ್ರೆ ಆ ಥರ ಬೆಳೆಗಳನ್ನು ಹಾಕ್ತೀನಿ ಸದ್ದ. ಹಾಕಿ ಅದನ್ನು ಗೊಬ್ಬರ ಮಾಡ್ತೀನಿ, ಹಸಿರಲ್ಲಿ ಗೊಬ್ಬರ ಮಾಡ್ತೀನಿ ಈ ನೆಲಕ್ಕೆ. ನೀವು ಅವಾಗ ಒಂದು ಗಿಡಕ್ಕೆ ಏನು ರೇಟ್ ಕೊಟ್ಟು ತೊಗೊಂಡು ಬಂದಿರಿ ಸರ್? ಅವಾಗ 120 ರೂಪಾಯಿ ಕೊಟ್ಟಿನಿ. 120 ರೂಪಾಯಿ ಒಂದು ಗಿಡ, ಒಂದು ಸಸಿ 120 ರೂಪಾಯಿ. ಒಂದು ಎಕರೆಗೆ ಎಷ್ಟು ಕುಂತಾವ್ರಿ ನೀವು? 265 ಕೂತಾವ. 265 ಗಿಡ ಕುಂತಾವ್ರಿ. ಅಂದ್ರೆ 530 ಗಿಡ ಕೂತಾವ್ರಿ. ಅದರಲ್ಲಿ 480 ಗಿಡ ಇವು ಅದಾವ, ಯಾವ ಅರ್ಕಾಸನ್ 480. ಉಳಿದಿದ್ದೆಲ್ಲ 50 ಗಿಡ ಇದು ಹಚ್ಚಿನ. ಅದು ಯಾವ್ರಿ? ಅದು ಬಾಲನಗರ. ಯಾಕೆ ಹಾಕಿರಿ ಅದು ಬಾಲನಗರ? ಅಂದ್ರೆ ಅದು ಪರಾಗಸ್ಪರ್ಶ ಮಾಡ್ಲಕ್ಕ ಅದ್ರ ಹೂವು ಬೇಕು ನಮಗ್ರಿ. ಅದು ಹೂವು ಬರ್ಲಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಅಂದ್ರೆ ನೀವು ಪರಾಗಸ್ಪರ್ಶ ಮಾಡಿದ್ರೆ ಮಾತ್ರ ಕಾಯಿ ಆಗತ್ತೆ. ಇದು ಬರೇ ಈಗ ಭೂಮಿ ಮ್ಯಾಗೆಲ್ಲ ಗಿಡಗಳು ಹೆಂಗಿರ್ತಾವ ಅಂದ್ರೆ ತಾನೇ ಆಗಿಬಿಡ್ತಾವ ನ್ಯಾಚುರಲ್ ಆಗಿ. ಇದು ಆ ಥರ ಅಲ್ಲ, ಪರಾಗಸ್ಪರ್ಶ ಮಾಡಿದ್ರೆ ಮಾತ್ರ ಕಾಯಿ ಆಗತ್ತೆ. ಎಷ್ಟು ಹೂವಕ್ಕೆ ನಾವು ಪರಾಗ ಮಾಡ್ತೀವಿ ಅಷ್ಟೇ ಹೂವು ನಿಲ್ತಾವ. 100ಕ್ಕೆ ಈಗ 100 ಹೂವು ಮಾಡಿದ್ರೆ ತಗೋರಿ, 40 ಹೂವು ನಿಂದಿರ್ತಾವ, 60 ಹೂವು ಉದುರ್ತಾವ. ಈ ಥರ ನಾವು ಹಂಗೆ ಮಾಡ್ಕೋತ ಕನಿಷ್ಠ 1-1.5 ತಿಂಗಳ ತನಕ ಮಾಡ್ಬೋದು ಇದನ್ನ. ಸರ್ ಗಿಡದಾಗ ಸಂಖ್ಯೆ ಜಾಸ್ತಿ ಇದ್ದಷ್ಟು ಕಡಿಮೆ ಜಾಸ್ತಿನಾ ಏನು ಕಡಿಮೆ ಇದ್ದಷ್ಟು? ಅಂದಾಜು ಸುಮಾರು 60 ಕಾಯಿಗಳು ಇದ್ರೆ ಸಾಕು. 60 ಕಾಯಿ ಅಂದ್ರೆ ಒಂದು ಕಾಯಿ 500 ಗ್ರಾಮ್ ಮುಂದೆ ಆಗ್ತದೆ. ಸರ್ ಅಂದ್ರೆ ಒಂದು 30 ಕೆಜಿ ಒಂದು ಗಿಡಕ್ಕೆ 30 ಕೆಜಿ ಕುಂತರ ಒಂದು 100 ರೂಪಾಯಿ ಮಾರಿದ್ರೆ ಒಂದು ಗಿಡಕ್ಕೆ 3000 ಆಗ್ತದೆ. ಒಂದು ಗಿಡಕ್ಕೆ ರೀ? ಒಂದು ಗಿಡದಲ್ಲಿ ಈಗ ನಾವು ಮಾಡಿದ್ರೆ 800-900 ಗ್ರಾಮ್ ಆಗಿದೆ ನನ್ನ ಕಾಯಿ. ಸರ್ ಇದು ಏನು ಕಾರಣ ಅಂದ್ರೆ ಇದಕ್ಕೆ 20-30 ಅದಾವ್ರಿ ಇದಕ್ಕೆ ಕಾಯಿ ರೀ. ಕಾಯಿ ಸಂಖ್ಯೆ ಕಡಿಮೆ ಇದ್ರಿಂದ 800-950 ಗ್ರಾಮ್. ಹೋದ ಸಲ 23ನೇ ಸಾಲಿನಾಗ 1400 ಗ್ರಾಮ್ ಆಗಿತ್ತು. ಅಂದ್ರೆ 1.5 ಕೆಜಿ ಒಂದು ಕಾಯಿ ಬಂದಿತ್ತು. 1400 ಗ್ರಾಮ್ ಆಗಿತ್ತು. ಇಷ್ಟು ದಪ್ಪ ಇರ್ತಿತ್ತು. ಅಂದ್ರೆ
ಈ ಥರ ಮೇಹನತ್ ಮಾಡಿಲ್ಲ ಅಂದರೂ ಕಾಯಿ ಸಂಖ್ಯೆ ಕಡಿಮೆ ಇದ್ದಿದ್ದು ಗಿಡಗಳು ಹಂಗಾಗಿದ್ದವು. ಹಾಂ, ಕಾಯಿಗಳನ್ನು ನಾವು ಈಗ ಒಂದು ವರ್ಷಕ್ಕೆ ಒಂದು ಗಿಡ 2.5 ಸಾವಿರ ಹೂವು ಬಿಡ್ತದೆ. ಇದು ರೀ ಒಂದು ಗಿಡ ಅಷ್ಟೆಲ್ಲ ಹೂವು ಮಾಡೋಕ್ಕಾಗಲ್ಲ. ನಾವು ಹೂವು ಮಾಡಿದೆಷ್ಟು ಮಾಡ್ಕೋತ ನಾವು ನೋಡ್ಕೋತ ಹೋತೀವಲ್ಲ ರೀ, ನಮಗೆ ಕಾಯಿ ಸಾಕು ಅಂದಾಗ ಪರಾಗಸ್ಪರ್ಶ ನಿಲ್ಲಿಸ್ಬಿಡ್ತೀವಿ ಇಷ್ಟೇ. ಕಾಯಿ ಆಗಿದ್ದೆಲ್ಲನೂ ಗಿಡ ಎಲ್ಲ ಆದ್ರೆ ಇಷ್ಟೇ ಆಗಿಬಿಡ್ತದೆ, ಅದು ಉಪಯೋಗಿಲ್ಲ. ಅದು ಮಾರ್ಕೆಟ್ಗೂ ಮೆಚ್ಚಗಾರಿಕೆ ಅನ್ಸಲ್ಲ ರೀ. ಕಾಯಿ ಸಂಖ್ಯೆ ನಾವು ಕಡಿಮೆ ಮಾಡ್ಕೊಂಡಲ್ಲಿ ಉತ್ಕೃಷ್ಟವಾದಂಥ ಹಣ್ಣು ಬರ್ತದೆ ಮತ್ತು ಎಲ್ಲ ರೀತಿಲಿ ಸೈಜ್ ಬರ್ತದೆ. 8 ದಿನಕ್ಕೊಂದು ಸ್ಪ್ರೇ ತೊಗೊಳತ್ತೇನೆ ರೀ, ಯಾವ್ದಾರು ಫಂಗಿಸೈಡ, ಇನ್ಸೆಕ್ಟಿಸೈಡ, ಗೊಬ್ಬರ, ಈ ಕೆಲವೊಂದು ಆರ್ಗ್ಯಾನಿಕ್ ಇರ್ತಾವೆ, ಭಾರಿ ಒಳ್ಳೆ ರಿಸಲ್ಟ್. ಹಾಂ, ಈ 3 ಸಾಲಿಗೆ ಔಷಧ ಹೊಡೆದಿಲ್ಲ, ಅದು ಕಬ್ಬಿನ ಮಳ್ಳಿದಿರ್ತದೆ, ಅದು ವರ್ಷ ಟಿಕೋ ಅಂತೇಳಿ. ಈ 3 ಸಾಲಿಗೆ ಹೊಡೆದಿಲ್ಲ. ಈ ಗಿಡನೇ ಬೇರೆ ಅವ, ಆ ಗಿಡನೇ ಬೇರೆ ಅವ. ಗ್ರೀನ್ನೆಸ್ ಅದಾವ 3 ಸಾಲ. ಈ 3 ಸಾಲ ಬಿಟ್ಟು. ಸರ್ ನೀವು ಎಷ್ಟು ಖರ್ಚು ಮಾಡಿರಿ ಸರ್? ನೀವು ಅಂದಾಜು ಈ ವರ್ಷಕ್ಕೆ ನಾ 2 ಲಕ್ಷ ರೂಪಾಯಿ ಖರ್ಚು ಮಾಡೀನಿ. 2 ಲಕ್ಷ ರೂಪಾಯಿ ಖರ್ಚು ಮಾಡಿರಿ. ನಾನು ರೇಟ್ ಎಲ್ಲ ಚೆನ್ನಾದ್ರೆ ಒಂದು 10 ಲಕ್ಷ ತೆಗಿಬೋದು ನೀವು. ಜಾಸ್ತಿನೇ ಆಗ್ಬೋದು. ಇವು ಮಾಲೆಲ್ಲ ಸರ್ ಏನು ಹೇಳಕತ್ತಿಲ್ಲ ನಿಮಗೆ, ಈ ಕಾಯಿ ದಪ್ಪ ಆಗೋದ್ರ ಮೇಲೆ ಡಿಪೆಂಡ್. ಈಗ 8 ಟನ್ ಆದ್ರೆ 10 ಟನ್ ಆಯ್ತು ಅಂದ್ರೆ 10 ಟನ್ ಅಂತಂದ್ರೆ ಮಿತಿನಿ ಇಲ್ಲ, 14 ಲಕ್ಷ ಆಗ್ತದೆ. 14 ಲಕ್ಷ. ಈ ವರ್ಷ ಮುಂದಿನ ಸಲ ನಾನು ನಿಖರವಾಗಿ ಹೇಳ್ತೀನಿ, 8 ಟನ್ ಬೆಳಿಗ್ಗೆ ಎಷ್ಟೇ ತೆಗಿಬೋದ್ರಿ ಮುಂದಿನ ವರ್ಷ ನಿಮ್ಗೆ ಅದೇ ನಿಮ್ಗೆ ಗೊತ್ತಾ? ಈ ಗಿಡದ ಲೆಕ್ಕ ನೋಡಿದ್ರೆ ಮುಂದಿನ ಸಲ 10-16 ಟನ್ ಮೇಲೆ. 16 ಟನ್ ರೀ ಸರ್. 16 ಟನ್ ಅಂತ ಅಂದ್ರೆ ನನಗೆ ಈ ಸಲ ಕಾನ್ಫಿಡೆನ್ಸ್ ಆಯ್ತು ಮತ್ತೆ ಬೆಳಿಲಕ್ಕ. ಬೆಳಿತೀನಿ, ಇದಕ್ಕೆ ಏನು ಹಾಕೋದು ಏನು ಆಗ್ತದ. ಮುಂದಿನ ಸಲ ಇದನ್ನ ಅಗದಿ ಭಾರಿ ವ್ಯವಸ್ಥಿತವಾಗಿ ಎಲ್ಲಾ ರೀತಿಲಿ ಯಾವ ಟೈಮ್ದಾಗ ಗೊಬ್ಬರ ಕೊಟ್ರೆ ಏನಾಗತ್ತ ಅನ್ನೋದು ನನಗೆ ಈಗ ಗೊತ್ತಾಗ್ಯದ. ಇದ್ರ ಪ್ರಕ್ರಿಯೆ 6 ತಿಂಗಳು ಒಟ್ರಿ. ಕಟಿಂಗ್ ಮಾಡಿದಿಂದ 6 ತಿಂಗಳ ಕಾರ್ಯಕ್ರಮ ಇದು. ನಾವು ಹೂವು ಮಾಡಿದ ಮ್ಯಾಗ ಹೂವದ ಪ್ರೊಸೀಜರ್, ಹೂವು ಕಾಯಿ ಆದ್ಮ್ಯಾಗ 120 ದಿನ ಅಂದ್ರೆ 4 ತಿಂಗಳ. ಹೂವು ಆದ ಇದ್ರ 4 ತಿಂಗಳ. ಈ 4 ತಿಂಗಳು ಮುಗಿದ ನಮ್ದು ಡಿಸೆಂಬರ್ 25ಕ್ಕೆ 4 ತಿಂಗಳು ಮುಗಿದ. ಇಲ್ಲಿ ಹಾರ್ವೆಸ್ಟಿಂಗ್ ನಡೀತೀರಿ, ಕಾಯಿ ಕಟಿಂಗ್ ಮಾಡೋದು. ಈಗ ಇದು 1 ತಿಂಗಳು ಹೋಗುತ್ತೆ ನಮಗೆ. 1 ತಿಂಗಳ ಪರಾಗಸ್ಪರ್ಶಕ್ಕೆ ಹೋಗಿರ್ತಾರೆ. 4 ತಿಂಗಳು 120 ಡೇಸ್ ಕಾಯಿ ಮಾಡ್ಲಾಕ. 4 ತಿಂಗಳು 120 ಡೇಸ್. ಆ ಕಡೆ 1 ತಿಂಗಳು ಹೋಗಿರ್ತದೆ ಮೊದಲ ಕಟಿಂಗ್ ಮಾಡಿದಾಗ. ಇವಾಗ ಹರಿಲಾಕ 1 ತಿಂಗಳು ಹೋಗ್ತದೆ. ಒಟ್ಟು 6 ತಿಂಗಳು ಪ್ರಕ್ರಿಯೆ. 6 ತಿಂಗಳು ರೆಸ್ಟ್ ಕೊಡ್ತೀರೇನ್ರಿ? 6 ತಿಂಗಳು ರೆಸ್ಟ್ ಕೊಟ್ಟರೆ ಈ ರೆಸ್ಟ್ ಕೊಡುವಾಗ ಈಗ ಏನು ಮಾಡ್ತೀವಿ ರೀ, ಇದಕ್ಕೆ ಹತ್ತಿ ಕಾಳು ಹಿಂಡಿ ತಂದು ಬ್ಯಾರಲ್ದಾಗ ನೆನೆ ಇಡ್ತೀವಿ. ತತ್ತಿ, ಬೆಲ್ಲ, ಕಡ್ಲಿ ಹಿಟ್ಟು ಹಾಕಿ 200 ಲೀಟರ್ದಾಗ 7 ದಿನ ನೆನೆ ಇಡ್ತೀನಿ. ಅದನ್ನ ಕೊಟ್ಟು ಲಾಸ್ಟಿಗೆ ಕಾಯಿ ಹಣ್ಣಾಗ್ಬಿಟ್ಟ ಈ ಲಾಸ್ಟ್ ಹರಿತೀವಲ್ಲ, ಹರ ಹೊತ್ನಾಗ ಇದಕ್ಕೆ ಬಿಡ್ತೀನಿ ರೀ. ಅದನ್ನ ಈಗ ಬಿಟ್ರೆ ಎನರ್ಜಿ ಇರ್ತದೆ ಗಿಡದೊಳಗೆ. ಅಂದ್ರೆ ಶಕ್ತಿ ಸದ್ ಕಾಯಿ ಎಲ್ಲ ಹೋಗಿ ಶಕ್ತಿ ಹೋಗಿಬಿಡ್ತದೆ ಅದಕ್ಕೆ. ನಾವೇನು ಮಾಡ್ತೀವಿ, ಸದ್ ಕಾಯಿ ಕಟಿಂಗ್ ಮುಗಿಯೋ ಹೊತ್ನಾಗ 200 ಲೀಟರ್ದಾಗ ಅದನ್ನು ಲಿಕ್ವಿಡ್ ಮಾಡ್ತೀನಿ. ಮತ್ತೆ ಈ ಒಂದು ಬ್ಯಾರಲಕ್ಕೆ ಒಂದು 30 ತತ್ತಿ, ಒಂದು 2 ಲೀಟರ್ ಕಡ್ಲಿ, 2 kg ಕಡ್ಲಿ ಹಿಟ್ಟ, ಒಂದು 2 kg ಬೆಲ್ಲ, ಒಂದು 25 kg ಹತ್ತಿ ಕಾಳು ಹಿಂಡ್ರಿ. ಹತ್ತಿ ಕಾಳು ಇರ್ತದಲ್ಲ ಇದ್ರಾಗ, ಅದ್ರದ್ದು ಹಿಂಡಿ ಬರ್ತದೆ, ಅದು ಚಕ್ಲಿ. ಅದನ್ನು ತಂದು ಬ್ಯಾರಲ್ದಾಗ ನೆನೆ ಇಡ್ತೀವಿ ರೀ. ನೆನೆ ಇಟ್ಟ ಮ್ಯಾಗ ಅದನ್ನೊಂದು ತಿಳುವನ್ನ ಅರಿವಿ ತೊಗೊಂಡು 7 ದಿನ ಆದ್ಮ್ಯಾಗ ಸೋಸಿ ಅದನ್ನೆಲ್ಲ ತೆಗೆದು ಅದು ಸಿಪ್ಪಿಗೆ ಹಾಕ್ತೀವಿ. ಅದು ನೀರು ಏನಿರ್ತದಲ್ಲ ಗೋಲ್ಡನ್ ಕಲರ್ ಬಂದಿರ್ತದೆ, ಆ ನೀರು ಅದಕ್ಕೆ ಬಿಡ್ತೀವಿ, ಈ ಬಡ್ಡಿಗೆ ಬಿಡ್ತೀವಿ ಅದನ್ನು. ಅದು ಬಿಟ್ಟಾಗ ಈ ಗಿಡದೊಳಗೆ ಎನರ್ಜಿ ಇರ್ತದೆ. ನಾಳೆ ನಾವು ಮುಂದೆ ಕಟಿಂಗ್ ಮಾಡಿದಾಗ ಇದು ಗಿಡಕ್ಕೆ ಏನೂ ತೊಂದರೆ ಆಗಲ್ಲ. ಈಗ ರೀ ಇದಕ್ಕೆ ಸುಣ್ಣ ತುತ್ತಿ ಅಂದ್ರೆ ಬೆಲ್ಟ್ಯಾಕ್ಸ್ ಅಂತ ಇರ್ತದೆ ರೀ. ಇದನ್ನು ಕಟಿಂಗ್ ಮಾಡೋಕ್ಕಿಂತ ಮುಂಚೆ ಇದನ್ನು ಬಡ್ಡಿ ಸವರ್ತೀವಿ ನಾವು. ಎಷ್ಟು ಇಲ್ತನ ಇದಕ್ಕೊಂದು ಹುಳ ಬರುತ್ತೆ. ಈ ಹುಳ ಬರಬಾರ್ದಂದ್ರೆ ಇದನ್ನು ಸವರಿರ್ತೀವಿ, ಅದಕ್ಕೆ ಪೇಸ್ಟ್ ಮಾಡಿ ಹಚ್ತೀವಿ ಇದನ್ನು. ಇದಕ್ಕೆ ಹುಳ ಬರಬಾರ್ದಂತ. ಅಂದರೆ ಬುಡ ಚೆನ್ನಾಗಿ ಬಂದಿದೆಯಣ್ಣ? ಚೆನ್ನಾಗಿ ಬಂದಿದೆ. ಈಗ ಕಟಿಂಗ್ ವರ್ಷಕ್ಕೊಮ್ಮೆ ಕಟಿಂಗ್ ಮಾಡ್ತೀವಲ್ಲ ರೀ. ಇದು ಕಡ್ಡಿ ಬೆಳೆದಿದೆ. ಈಗ ನೆಕ್ಸ್ಟ್ ಇಲ್ಲಿ ಕಟ್ ಮಾಡ್ತೀವಿ. ಕಟ್ ಮಾಡ್ತೀರಾ ಅಂದ್ರೆ ಇಲ್ಲೇ ಫ್ಲವರಿಂಗ್ ಬರೋದು. 3 ಕಣ್ಣು ಇದೆ ಅದು, 1 2 3. ಜಾಸ್ತಿ ಉದ್ದ ಹೋದ್ರೆ ಕಣ್ಣು ಇದು ಫ್ಲವರಿಂಗ್ ಬರಲ್ಲ. ಇದಕ್ಕೆ ಮಾಡಿದ್ರೆ ಬರಲ್ಲ ಫ್ಲವರಿಂಗ್. ಇಲ್ಲೇ 3 ಕಣ್ಣಿಗೆ ಅಷ್ಟೇ. ಇಷ್ಟು ಚಿಕ್ಕ ಕಡ್ಡಿ ಅದಲ್ಲ ಇದು, ಇಷ್ಟಕ್ಕೆ ಕಟ್ ಮಾಡ್ತೀವಿ. ಇವು 1 2 3 ಇದ್ರಾಗೆ ಒಂದು ಹೂ ಫ್ಲವರಿಂಗ್ ಬರುತ್ತೆ. ಅಲ್ಲೇ ಕಾಯಿ ಬರುತ್ತೆ. ಇಷ್ಟೆಲ್ಲ ಉದ್ದು ಬಿಟ್ರೆ ಫ್ಲವರಿಂಗ್ ಬರಲ್ಲ. ಇದೆಲ್ಲ ವೇಸ್ಟ್ ಇದ್ದಿದ್ದೆಲ್ಲ ತೆಗೆದಾಕ್ತೀವಿ ಅಂತ. ಮಗ್ಲೆಲ್ಲ ವೇಸ್ಟ್ ಇರ್ತದಲ್ಲ ರೀ, ತೆಗೆದು ಒಳ್ಳೆ ಕಡ್ಡಿಗೆ ಏನದಲ್ಲ ಅವಕ್ಕೆ ಅಷ್ಟೇ ಬಿಡ್ತೀವಿ. ಅಂದರೆ ಸೆಲೆಕ್ಷನ್ ಕಡ್ಡಿ ಮಾಡ್ಕೊಂಡು. ಸೆಲೆಕ್ಷನ್ ಕಡ್ಡಿಗೆ ಅಷ್ಟೇ. ಅದರಲ್ಲಿ ಹೂವು ಹೆಂಗೆ ಬರುತ್ತೆ, ಗಿಣ್ಣು ಎಲ್ಲಿದೆ ಅಂತ ನೀವೇ ನೋಡ್ಕೊಂಡು. ನೋಡ್ಕೊಂಡು ಈಗ ನನ್ನ ಹತ್ರ ಆಳುಗಳು ಬರ್ದಿರೋ ಅವ್ರಿಗೆಲ್ಲ ತೋರಿಸ್ತೀವಿ ನಾವು. ಹೇಳ್ತೀವಿ ಅವ್ರಿಗೆ ಇಷ್ಟಕ್ಕೆ ಕಟ್ ಮಾಡ್ಬೇಕಪ್ಪ, 3 ಕಡ್ಡಿ ಇಷ್ಟೇ. ಈಗ ಇಷ್ಟೇ ಕಟ್ ಮಾಡಿದ್ರೆ ಈ 2 ದಿವಸ ಚಿಗಿತೀವಿ. ವೇಸ್ಟ್ ಇರ್ತಲ್ಲ ಎಲ್ಲ ತೆಗಿತೀವಿ ಇದನ್ನು. ಅಂದರೆ ಇದು ವರ್ಷಕ್ಕೆ ಒಂದ್ಸಲ ಮಾಡ್ತೀರಾ? ವರ್ಷಕ್ಕೆ ಒಂದೇ ಸಲ. ಪೂರ ಬರೀ ಕಟಿಂಗ್ದು ಇರ್ತದಲ್ಲ ಅವಾಗ ಎಲ್ಲ ಎಲೆ ಉದುರು ಹೋಗಿರ್ತಾರೆ ಅವಾಗ. ಈಗೇನಿರಲ್ಲ.
ಅಂದರೆ ಅದು ಏನಾರು ಹಚ್ಚಬೇಕಾ ಕಟಿಂಗ್ ಮಾಡಿದ್ರೆ ಸಾಕು? ಇಲ್ಲ ಏನಿಲ್ಲ, ಸ್ಪ್ರೇ ಮಾಡ್ತೀವಿ ನಾವು ಇದಕ್ಕೆ ಆದಂಥದ್ದು. ಈ ಕಟ್ಟಿಗೆಗೆ ಬೇರೆ ಸ್ಪ್ರೇ ಇರ್ತಾರೆ. ಇದು ಈ ಚಿಗುರು ಬಂದ್ಮೇಲೆ ಕಟಿಂಗ್ ಸ್ಪ್ರೇ ಮಾಡಲ್ಲ. ಈ ಕಟ್ಟಿಗೆಗೆ ಅದರೇ ಆದಂಥ ಕಟಿಂಗ್ ಮಾಡಿರ್ತೆ ಅಂದ ಸ್ಪ್ರೇ ಇರ್ತದೆ ಚಿಗುರು ಬರುವಂಗೆ. ಮತ್ತು ಈ ಕಟ್ಟಿಗೆ ಒಂದು ವರ್ಷ ತನಕ ಏನೂ ಹಾಳಾಲಾರ್ದಂಗೆ ಮತ್ತು ಇವಕ್ಕೆಲ್ಲ ಹುಳ ಹತ್ತಾವ್ರಿ ಇವಕ್ಕೆ, ಆ ಥರ ಔಷಧ ಅವಾಗೇ ಸ್ಪ್ರೇ ಮಾಡ್ತೀವಿ ಕಟಿಂಗ್ ಮಾಡಿದಾಗೆ. ನಾವು ಕನಿಷ್ಠ ಇವಾಗ ಹಣ್ಣಿದ್ದಾಗ 5 ದಿವ್ಸಕ್ಕೊಮ್ಮೆ, ಈಸದ ಹಣ್ಣಿದ್ದಾಗ 2 ದಿವ್ಸಕ್ಕೊಮ್ಮೆ ಕೊಡ್ತೀವಿ. ಇದ್ರಲ್ಲೇ ಇದು ಈಸದ ವಾಟ್ರ್ 20 mm ಏನು ಲ್ಯಾಟ್ರಲ್ ಇದೆಯಲ್ಲ ರೀ, ಆ ಡ್ರಿಪ್ ಮುಖಾಂತರ 2 ದಿವ್ಸಕ್ಕೊಮ್ಮೆ. ಇದು ವಾರಕ್ಕೊಮ್ಮೆ ಕೊಡ್ತೀನಿ ಈ ಹರಿ ನೀರು. ಹಾಂ, ಇದರಲ್ಲಿ ಅದು ಮತ್ತೆ ಹರಿಯೋ ನೀರು ಎರಡು ಇಲ್ಲ, ಒಂದು ಸಲ ಗೊಬ್ಬರ ಕೊಟ್ಟಿರ್ತೀನಿ ರೀ, ಒಂದು ಸಲ ಅದರದೇ ನೀರು ಬಿಡ್ತೀನಿ, ಇನ್ನೊಂದು ಸಲ ಹರಿ ನೀರು ಬಿಡ್ತೀನಿ. ಹೊಲ ಒಣಗಬಾರ್ದು ರೀ, ಹಸಿ ಇರಬೇಕು. ಎಲೆ ಕಲರ್ ಚೇಂಜ್ ಆಗಬಾರ್ದು. ಎಲೆನೂ ಹಸಿರು ಇರಬೇಕು. ಗಿಡದಲ್ಲಿ ಎಲೆ ತಾಮ್ರ ರೋಗ ಅದು ಥರ ಬರಬಾರ್ದು. ನಾವು ಆ ಥರ ಸ್ಪ್ರೇ ಮಾಡ್ಕೋತೀವಿ. ಇದು ಮೋಹಕ ಬಲೆ. ಇದರಲ್ಲಿ ಒಂದು ಸಲ ಬಿಸ್ಕಿಟ್ ಹಾಕಿದ್ರೆ 30 ದಿನ ಇರ್ತದೆ ಸರ್. ಇದು ಒಂಥರ ಸ್ಮೆಲ್ ಬರ್ತದೆ. ಈ ಸ್ಮೆಲ್ಲಿಗೆ ಬಂದು ಈ ಹುಳ ಬೀಳ್ತದೆ. ಹಾಂ, ತುಂಬ ಇದೆ. ಈ ಥರ ನೊಣದ ಥರ ಇರ್ತದೆ ಇದು. ಇದರಲ್ಲಿ ತುಂಬ ಡೇಂಜರು ಹುಳ ಇದು. ಹಾಂ, ನಮ್ಮ ತೋಟಕ್ಕೆ ಇದು ಈ ಕಾಯಿಗಳಲ್ಲಿ ತೂತ ಹಾಕತ್ತೆ ಇದು. ಇದ್ರ ಬಾಯಲ್ಲಿ ರೇಷ್ಮೆ ಥರ ಇದು ಇರುತ್ತೆ, ಏನು ಸುರುಳಿ. ಆ ಸುರುಳಿಯನ್ನು ಈ ಹೂವಿನ ನಮ್ಮ ಕಾಯಿಯ ತುಂಬ ಏನಿರ್ತದಲ್ಲ, ತುಂಬ ಮೆತ್ತಗಾದಾಗ ಹಣ್ಣಿಗೆ ಬಂದಾಗ ಅದ್ರ ಮುಖಾಂತರ ಒಂದು ಡ್ರಾಪ್ ಬಿಡುತ್ತೆ. ಅದು ಆ ಡ್ರಾಪ್ ಬಿಟ್ಟಿದ್ದೇ ಕೀಡಿ. ಹಾಂ ಹಾಂ ಹಾಂ, ಟ್ರ್ಯಾಪ್ ಹಾಕಿ 30 ದಿನಕ್ಕೆ ಒಂದು ಸಲ ಬಿಸ್ಕಿಟ್ ಚೇಂಜ್ ಮಾಡ್ತೀವಿ ಇದು. ಹಾಂ, ಇಲ್ಲಿದೆ. ಹಾಂ, ಒಂದು ಎಕರೆಗೆ 15 ಅಂತೆ 30 ಹಾಕಿ ನಿಂತವು. ಇದು ಪೇಪರ್ ಬ್ಯಾಗ್ ರೀ ಇದು. ಅಂದ್ರೆ ಇದಕ್ಕೊಂದು ಹುಳ ಬರುತ್ತೆ. ಅದೇ ನಿಮಗೆ ಇದರಲ್ಲಿ ತೋರಿಸ್ನಲ್ಲ, ಅವು ಹೂಜಿ ಹುಳ. ಈ ಹೂಜಿ ಹುಳ ಇದಕ್ಕೆ ತುಂಬಿನಲ್ಲಿ ಇದು ಮಾಡ್ತಾರದು. ಒಂದು ಇಲ್ಲಿ ತುಂಬಿರುತ್ತೆ, ಆ ತುಂಬಿನಲ್ಲಿ ಅದು ಒಂದು ಅದರಲ್ಲಿ ಸುರುಳಿ ಸುತ್ತಕೊಂಡಿರ್ತದೆ ಬಾಯಾಗದು. ಅದನ್ನು ಇಲ್ಲಿ ಬಿಟ್ಟು ಒಂದು ಡ್ರಾಪ್ ಬಿಡ್ತದೆ. ಅದು ಒಂದು ಡ್ರಾಪ್ ಬಿಟ್ರೆ ಒಂದು 50 ಹುಳ ಹುಡ್ತದೆ. ಅದು ಕಾಯಿ ಹಣ್ಣು ಆಗೋದ್ರ ಕರೆಕ್ಟಾಗಿ. ನೀವು ಕಾಯಿ ಹಣ್ಣಾಗ್ಯದ ತಿನ್ನಕ್ಕೆ ಹೊಡಿತೀರಿ, ಅದರಲ್ಲಿ ಹುಳ ಹುಟ್ಕೊಂಡ್ಬಿಡ್ತದೆ ಕೀಡಿ. ಕೀಡಿ ಆಗ್ಯದ ಒಗೆದು ಬಿಡ್ತೀರಿ. ಅದರ ಸಲುವಾಗಿ ಇದು ಬ್ಯಾಗ್ ಹಾಕಿದ ಉದ್ದೇಶ. ಇದು ಹಾಕಿದ್ರೆ ಆಗಲ್ಲ, ಬರಲ್ಲ. ಇದು ಬಂದು ಟಚ್ ಮಾಡಿದ್ರೆ ಓಡೋಗ್ಬಿಡ್ತದೆ. ಇದು ಬ್ಯಾಗ್ ಇರ್ತಲ್ಲ. ಹಾಂ, ಇದಕ್ಕೆ ರಬ್ಬರ್ ಹಾಕಿರ್ತೀವಿ ಇಲ್ಲಿ. ಹಾಂ, ಇದೊಂದಿಷ್ಟು ಎಕ್ಸ್ಟ್ರಾ ರೈತರಿಗೆ ಖರ್ಚಿದು. ಕಡ್ಡಿ. ಹಾಂ, ಇದು ಕತ್ತರಿಸ್ಬೇಕು ಈಗ. ಅಂದರೆ ಜಾಸ್ತಿ ದಿನ ತಾಳ್ತಾರೆ ಇದು ಜಾಸ್ತಿ ದಿನ ತಾಳ್ತದೆ. ಈ ಹಣ್ಣು ಇದಕ್ಕಿಂತ ಹೆಚ್ಚು ದಿನ ತಾಳ್ತದೆ. ಅಂದರೆ ಇದು ತುಂಬದಲ್ರಿ ಇದು. ಈ ಥರ ಈಗ ಕಟ್ ಮಾಡಿ ಕಳಿಸ್ತೀರ ಅಣ್ಣ, ಎಷ್ಟು ದಿವಸ ಇರುತ್ತೆ ಹಣ್ಣು? ಅಲ್ಲಿ ಅಂಗಡಿಯಲ್ಲಿ ಅವ್ರು 15-20 ದಿನ ಇಡ್ಬೋದು ಈ ಹಣ್ಣು. ಸೊ ಇದರಿಂದ ಒಳ್ಳೆ ವ್ಯಾಪಾರನೂ ಮಾಡ್ಕೊ. ವ್ಯಾಪಾರ ಬೇಕಾದ್ರೆ ಆಗಲ್ಲ, ಲಾಸ್ ಆಗತ್ತೆ. ಏನಿಲ್ಲ, ಇಲ್ಲ, ಅವ್ರು ಮಾಲ್ಗಳಿಗೆ ತೋತಾರೆ ಇದನ್ನು KG ಗಟ್ಟಲೆ ರೀ. ಅರ್ಕಾಸ್ ಅನ್ನೋದು ಗೊತ್ತಿದ್ದವರು ಅರ್ಕಾಸನ್ನೇ ತಿಂತಾರೆ. ಈಗ ಇದು 2 ದಿವಸ ತಾಳ್ತಂತಕೋರಿ, ಇದು 15-20 ದಿವಸ ತಾಳ್ತದೆ. ಹಾಂ, ಪೇಪರ್ ಹಾಕಿದ್ರಿಂದ ಇದು ಒಟ್ಟು ಗಟ್ಟಿ. ಇದು ಹೊರಗಿನ ಇದಕ್ಕೆ ಎಕ್ಸ್ಪೋರ್ಟ್ನು ಮಾಡ್ಬೋದು ಇದು. ಬೇರೆ ದೇಶಗಳು ಬೇಕಾದ ಬೇರೆ ದೇಶಗಳಿಗೆ ಕಳಿಸ್ಬೋದು. ಯಾಕಂದ್ರೆ 15-20 ದಿನ ತಾಳ್ತಾರೆ ರೀ, ಏನು ತೊಂದರೆ ಇಲ್ಲ. ಆದ್ರೆ ತುಂಬಿಟ್ಟೆ ತೆಗಿಬೇಕಿದೆ ಅಷ್ಟೇ. ಇದು ತುಂಬಂದ್ರೆ ಇದು ಜಾಸ್ತಿ ಜಲ್ದಿ ಹಣ್ಣು ಆಗ್ತದೆ ಅರ್ಥ. ಇದು ಲೇಟ್ ಆಗುತ್ತೆ ಇದು ತುಂಬಿದ್ರೆ. ಇದು ಇರಲಿಲ್ಲ ಅಂದ್ರೆ ಹುಳ ಬೀಳುತ್ತೆ. ಈಗ ಆಗಾಳೆ ತೋರಿಸಿದ್ನಲ್ಲಿ ನಿಮ್ಗೆ ಅದು ಟ್ರ್ಯಾಪ್, ಆ ಟ್ರ್ಯಾಪ್ ಇಲ್ಲೇ ತೂತಾಕತ್ತೆ. ಇದು ಮೆತ್ತಗಿರ್ತದೆ. ಯಾವುದಾದರೂ ಗೊಬ್ಬರ ಅಥವಾ ರಾಸಾಯನಿಕ ವಸ್ತುಗಳನ್ನು ಈ ಗಿಡಗಳಿಗೆ ಬಿಡಬೇಕಾದ್ರೆ ನಾವು ಈ ಇಂಚೂರಿ ಅಂತ ಸಾಧನವನ್ನು ಬಳಸಿ ಈ ಹೊಲದಲ್ಲಿ 4 ವಾಲ್ಗಳಿವೆ. ಆ ವಾಲ್ಗಳ ಮುಖಾಂತರ ಇಂಚೂರಿ ಸಹಾಯದಿಂದ ಈ ಎಲ್ಲ ಗಿಡಗಳಿಗೂ ನಾವು ರಾಸಾಯನಿಕ ಅಥವಾ ಯಾವುದಾದ್ರೂ ಕೀಟನಾಶಕ ಬಿಡಬೇಕಾದ್ರೆ ಗಿಡಗಳಿಗೆ ಇದರ ಮುಖಾಂತರ ಬಿಡ್ತೀವಿ. ಇಲ್ಲಿಂದ ತಗೊಳ್ಳಿ. ಹಾಂ, ಹಿಂಗೆ ತೋರ್ತಾರೆ. ಹೆಚ್ಚಿನ ಪ್ರಮಾಣದಲ್ಲಿ ತಿಪ್ಪೆ ಗೊಬ್ಬರ ಆರ್ಗ್ಯಾನಿಕ್ಕೇ ಬಳಸೀನಿ. ಈಗ ಕೊನೆ ಬಂದಾಗ ಅಷ್ಟೇ ನಾ ಇದು ಮಾಡೀನಿ, ಏನು ವಾಟರ್ ಸಾಲ್ಯುಬಲ್ ಬಳಸಿದ್ದೀನಿ. ಈ ಭೂಮಿಗೆ ಇದೆಲ್ಲ ನಾನು ಜಾಸ್ತಿ ತಿಪ್ಪೆ ಗೊಬ್ಬರ ಮತ್ತು ನಾನು ಹತ್ರ ಮೀನಿನ ಇದು ಮಾಡಿದ್ದೀನಿ, ಮೀನಿನ ಲಿಕ್ವಿಡ್. ಯಾವ ಥರ ಮಾಡಿ? ಮೀನಿಂದ ಅಂದ್ರೆ ಅದಕ್ಕೆ ಆರ್ಗ್ಯಾನಿಕ್ 20 kg ಬೆಲ್ಲ ಆರ್ಗ್ಯಾನಿಕ್, 20 kg ಮೀನ ಹಸಿ ಮೀನನೇ ಕಟ್ ಮಾಡಿ ಮಾಂಸಕ್ಕೇನು ಬಳಸ್ತಾರೆ ಅದನ್ನೇ ತಂದು ಒಂದು ಬ್ಯಾರಲ್ದಲ್ಲಿ ನೆನೆ ಹಾಕಿಬಿಟ್ಟಿದ್ದೀನಿ. ಹಾಂ ಸರ್.
ನೆನೆ ಹಾಕಿಬಿಟ್ರೆ ಅದರಲ್ಲಿ NPK 3 ಸಿಗುತ್ತೆ. ಇದಕ್ಕೆ ಬೆಳಿಲಾಕ ಒಳ್ಳೆ ಪೋಷಕಾಂಶ ಅದು ಮೀನಿನ ಎಣ್ಣೆ. ಸ್ಪ್ರೇನು ಮಾಡ್ಬೋದು, ಕೆಳಗಡೆನೂ ಬಿಡ್ಬೋದು, ಎಲ್ಲ ಬೆಳೆಗೂ ಬಳಸ್ಬೋದು. ಇದಕ್ಕೆ ಅತ್ಯಂತ ಸ್ವಲ್ಪ ಒಳ್ಳೆಯ ಇದು ಅಂದ್ರೆ ಅದು